ಹಾಯ್ ಫ್ರೆಂಡ್ಸ್, ಶಿಶು ಯೂಟ್ಯೂಬ್ ಸ್ಟುಡಿಯೋಗೆ ವೆಲ್ಕಮ್. ನೋಡಿ, ಇವತ್ತು ಚಳಿಗಾಲ ಸ್ಟಾರ್ಟ್ ಆಯಿತು. ಏನಪ್ಪ ಸಾಂಬಾರು ಮಾಡೋದು ದಿನ ಒಂದೇ ರೀತಿ ಅಂತ ಯೋಚನೆ ಮಾಡ್ತಿರೋರಿಗೆ ಒಂದು ಸೂಪರ್ ಆಗಿರೋಂಥ ರೆಸಿಪಿ ನೋಡೋಣ ಬನ್ನಿ. ಈ ಚಳಿಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಬೇಕಾಗಿರುವಂಥ ಮಸಾಲೆಗೆ ನೋಡೋಣ. ನೋಡಿ, ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಒಂದು 4ರಿಂದ 5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ, ಅದಕ್ಕೆ 2 ಟೇಬಲ್ ಸ್ಪೂನು ಸಾಂಬಾರು ಪುಡಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ತೊಳೆದು ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ನೀಟಾಗಿ ಪೇಸ್ಟ್ ಮಾಡ್ಕೊ ಬಂದುಬಿಡೋಣ. ಒಂದು ಬಾಣಲಿಗೆ ಸ್ವಲ್ಪ ಒಂದು 4 ಜನಕ್ಕಾಗೋಷ್ಟು ಕ್ವಾಂಟಿಟಿ ನೋಡಿಸ್ತಿದ್ದೀನಿ ಫ್ರೆಂಡ್ಸ್. ಹುಳಿಕಾಳು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಕೆಂಪಾಗೋವರೆಗೂ ಈ ರೀತಿ ಹುರ್ಕೋಬೇಕಾಗುತ್ತೆ. ಹುರಿದು ಹುಳಿಕಾಳು ಹುಳಿ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಬೇಗನೂ ಆಗುತ್ತೆ ಫ್ರೆಂಡ್ಸ್. ನೋಡಿ, ರುಬ್ಕೊಂಡಿರುವಂಥ ಮಸಾಲೆನ ನಾವು ಬಾಣಲಿಗೆ ಸೇರಿಸ್ಕೊಂಡು ನೀರು ಎಷ್ಟು ಅದಕ್ಕೆ ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ. ಇದು ಕುದಿಯೋಷ್ಟರಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಅದಕ್ಕೆ ಒಂದು ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ದಪ್ಪದಾಗೆ ಹೆಚ್ಕೋಬೇಕಾಗುತ್ತೆ. ಬರೀ ಹುಳ್ಳಿಕಾಳು ಹಾಕೋದ್ರಿಂದ ಈರುಳ್ಳಿ ಸ್ವಲ್ಪ ದಪ್ಪದಾಗಿ ಹೆಚ್ಕೋಬೇಕಾಗುತ್ತೆ. ನೋಡಿ, ಅದಕ್ಕೆ 1 ಟೊಮೆಟೊ, ಇಷ್ಟೇ ಫ್ರೆಂಡ್ಸ್. ನೋಡಿ, ಅರಿಶಿಣ, ಸ್ವಲ್ಪ ಇಂಗು ಸೇರಿಸ್ಕೊಳ್ಳೋಣ. ಅದಕ್ಕೆ ಇಷ್ಟು ಹಾಕಿದರೆ ಒಗ್ಗರಣೆ ಅನ್ನೋದು ರೆಡಿ ಆಯಿತು. ಮೊದಲೇ ಕುದಿಯೋಕ್ಕೆ ಇಟ್ಟಿರುವಂಥ ಸಾಂಬಾರನ್ನು ನೋಡಿ, ರುಬ್ಕೊಂಡಿರೋಂಥ ಮಸಾಲೆ ಹಾಕಿ ಸೇರಿಸಿ ಈ ರೀತಿ ಸ್ವಲ್ಪ 1-2 ಕುದಿ ಬಂದರೆ ಸಾಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಸಾಂಬಾರು ಅನ್ನೋದು ರೆಡಿಯಾಗಿದೆ. ಮೊದಲೇ ಹುರಿದಿಟ್ಟಿರೋವಂಥ ಹುರಿದ ಹುಳಿಕಾಳು ಸೇರಿಸಿ ಅದ್ರಾಗೆ ಟೇಸ್ಟಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಳ್ಳೋಣ. ಫೈನಲ್ಲಾಗಿ ಒಗ್ಗರಣೆ ಇದೀಗ ನೋಡಿ, ಫೈನಲ್ಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ವಿ ಅಂದರೆ ಹುರಿದ ಹುಳಿಕಾಳು ಹುಳಿ ಸಾಂಬಾರು ರೆಡಿ. ಮುದ್ದೆಗಂತೂ ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಮನೆಯಲ್ಲಿ ಟೇಸ್ಟ್ ಮಾಡಿ, ಹೇಗಿದೆ ಕಮೆಂಟ್ ಮಾಡಿ. ಮುದ್ದೆ ಜೊತೆಗಂತೂ ಸೂಪರಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಖಂಡಿತ ಲೈಕ್ ಮಾಡ್ತೀರಲ್ಲ.